ಗೈಸ್, ಗುಡ್ ಈವ್ನಿಂಗ್. ನಮ್ಮ ಬೆಂಗಳೂರಿನ ಬಿನ್ನಿ ಮಿಲ್ಸ್ ಗ್ರೌಂಡಲ್ಲಿ ದುಬೈ ಎಕ್ಸ್ಪೋ ನಡೀತಾ ಇದೆ, ದುಬೈ ಎಕ್ಸಿಬಿಷನ್ ನಡೀತಾ ಇದೆ. ಪ್ರತಿದಿನ ಸಂಜೆ 4 ಗಂಟೆಯಿಂದ 9 ಗಂಟೆವರೆಗೂ ಈ ಒಂದು ದುಬೈ ಎಕ್ಸ್ಪೋ ಅಥವಾ ದುಬೈ ಮೇಳ ನಡೆಯುತ್ತೆ. ಈ ದುಬೈ ಎಕ್ಸ್ಪೋಲಿ ನಾವು ಬುರ್ಜ್ ಖಲೀಫಾ ಆಗಿರ್ಬೋದು, ಮತ್ತು ಲಂಡನ್ ಬ್ರಿಡ್ಜ್ ಆಗಿರ್ಬೋದು, ಅದ್ರ ಜೊತೆಗೆ ಮಲೇಷ್ಯಾದ ಕೌಲಾಲಂಪುರದಲ್ಲಿರೋ ಒಂದು ಟ್ವಿನ್ ಟವರ್ ಆಗಿರ್ಬೋದು, ಯೂನಿವರ್ಸಲ್ ಸ್ಟುಡಿಯೋ ಆಗಿರ್ಬೋದು, ಇನ್ನೂ ಬೇಕಾದಷ್ಟು ಮಾಡೆಲ್ಗಳನ್ನೆಲ್ಲ ಈ ಒಂದು ದುಬೈ ಮೇಳದಲ್ಲಿ ನೋಡ್ಬೋದು. ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಇದು ಎಂಟ್ರೆನ್ಸು, ಇಲ್ಲಿಂದ ಹಂಗೆ ಒಳಗಡೆ ಹೋಗ್ಬೇಕು. ಗೈಸ್, ನೀವೇನಾದರೂ ದುಬೈಗೆ ಹೋಗಿ ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗು ಬುರ್ಜ್ ಖಲೀಫಾ ನೋಡಬೇಕು ಅಂದ್ಕೊಂಡಿದ್ದೀರಾ? ಅದಕ್ಕೆ ದುಬೈಗೆ ಹೋಗಬೇಕಾಗಿಲ್ಲ. ಇನ್ಮೇಲೆ ನಮ್ಮ ಬೆಂಗಳೂರಿಗೆ ಬಂದರೆ ಸಾಕು. ನಮ್ಮ ಬೆಂಗಳೂರಲ್ಲೇ ಅದರ ಒಂದು ಮಾಡೆಲ್ ಮಾಡಿದ್ದಾರೆ, ಅದನ್ನು ನೋಡಿ ಕಣ್ತುಂಬ್ಕೋಬೋದು. ಬನ್ನಿ ತೋರಿಸ್ತೀನಿ. ನೋಡಿ, ಇದು ದುಬೈನಲ್ಲಿರೋ ಬುರ್ಜ್ ಖಲೀಫಾ ಮಾಡೆಲ್. ಇದು ನಿಜವಾಗ್ಲೂ ಸಖತ್ತಾಗಿ ಮಾಡಿದ್ದಾರೆ ಈ ಮಾಡೆಲ್ ಅಂತೂ. ಅಷ್ಟೇ ಅಲ್ಲ, ಅದ್ರ ಪಕ್ಕದಲ್ಲಿ ಸ್ವಲ್ಪ ಈ ಕಡೆ ಬಂದರೆ ಇದು ದುಬೈದಲ್ಲಿರೋ ಒಂದು ಆರ್ಚ್. ಇದು ದುಬೈನ ಆರ್ಚ್ ಮಾಡೆಲ್. ಇದು ನಮಸ್ಕಾರ ಗೈಸ್, ವೆಲ್ಕಮ್ ಟು ಮಲೇಷಿಯಾ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಮಲೇಷ್ಯಾದ ಕೌಲಾಲಂಪುರದಲ್ಲಿರೋ ಟ್ವಿನ್ ಟವರ್. ಇದು ಇಲ್ಲಿ ಪಕ್ಕದಲ್ಲೇ ದುಬೈನಲ್ಲಿರೋ ಜಮೈರಾ ಹೋಟೆಲ್ಲು, ಕಾಸ್ಟ್ಲಿಯೆಸ್ಟ್ ಹೋಟೆಲ್ಲು, 7 ಸ್ಟಾರ್ ಹೋಟೆಲ್ನ ಒಂದು ಮಾಡೆಲ್ ಮಾಡಿದ್ದಾರೆ. ನೋಡಿ, ನಿಜವಾಗ್ಲೂ ಸೂಪರ್ ಆಗಿ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದಂತೂ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಯೂನಿವರ್ಸಲ್ ಸ್ಟುಡಿಯೋಸ್ನ ಮಾಡೆಲ್. ಇದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದುಬೈನ ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗು ಬುರ್ಜ್ ಖಲೀಫಾ ಆಗಿರ್ಬೋದು, ಮತ್ತು ವರ್ಲ್ಡ್ಸ್ ಕಾಸ್ಟ್ಲಿಯೆಸ್ಟ್ 7 ಸ್ಟಾರ್ ಹೋಟೆಲ್ಲು ಜುಮೈರಾ ಹೋಟ್ಲ್ ಆಗಿರ್ಬೋದು, ಮಲೇಷ್ಯಾದ ಕೌಲಾಲಂಪುರದಲ್ಲಿರೋ ಟ್ವಿನ್ ಟವರ್ ಆಗಿರ್ಬೋದು, ಮತ್ತು ಯೂನಿವರ್ಸಲ್ ಸ್ಟುಡಿಯೋ ಆಗಿರ್ಬೋದು, ಇನ್ನೂ ಬೇಕಾದಷ್ಟು ಮಾಡೆಲ್ಗಳೆಲ್ಲ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನನ್ನಿಂದ ಇವಾಗ ದ ಫೇಮಸ್ ಲಂಡನ್ ಬ್ರಿಡ್ಜ್ ನೋಡ್ತಾ ಇದ್ದೀರಾ. ಇದು ಕೂಡ ತುಂಬ ನೀಟಾಗಿ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಗೈಸ್, ನಾನಿವಾಗ ಫ್ಲೈಟ್ ಹತ್ಕೊಂಡು ಲಂಡನ್ ಬ್ರಿಡ್ಜ್ ನೋಡೋಣ ಅಂತ ಹೋಗ್ತಿದ್ದೀನಿ. ನೋಡಿ, ಏರ್ ಹೋಸ್ಟೆಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾಳೆ. ಬನ್ನಿ ಹೋಗೋಣ. ಹಾಯ್. ನೋಡಿ, ಫ್ಲೈಟ್ ಹತ್ತೋ ಬದಲು ಒಂದಷ್ಟು ಸ್ಟೆಪ್ಸ್ ಹತ್ಕೊಂಡು ಲಂಡನ್ ಬ್ರಿಡ್ಜ್ ನೋಡೋಣ ಅಂತ ಬಂದಿದ್ದೀವಿ. ತುಂಬ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಎಲ್ಲ ಹಿಂದೆ ಜೈಂಟ್ ವೀಲ್ ಆಗಿರ್ಬೋದು, ಆಟ ಆಡೋದಕ್ಕೆ ಇನ್ನೂ ಬೇಕಾದಷ್ಟು ಪ್ಲೇಯಿಂಗ್ ಏರಿಯಾ ಇದೆ, ಅದನ್ನು ಆಮೇಲೆ ನೋಡೋಣ. ಜುರಾಸಿಕ್ ಪಾರ್ಕ್ ಆಗಿರ್ಬೋದು, ಮತ್ತು ಇಲ್ಲಿ ನಮ್ಮ ಫೇವ್ರೆಟ್ ಪುನೀತ್ ರಾಜ್ಕುಮಾರ್ ಅಪ್ಪ ಅವ್ರ ಫೋಟೋ ಹಾಕಿದ್ದಾರೆ ನೋಡಿ.
ಬೇಕಾದಷ್ಟು ಆರ್ಟ್ ವರ್ಕ್ ಎಲ್ಲ ಮಾಡಿದ್ದಾರೆ ನೋಡಿ. ಇದು ನಿಮ್ಮೆಲ್ಲರಿಗೂ ಗೊತ್ತಿರಲೇಬೇಕು, ಹಿಮಕರಡಿ. ಇದು ಕಿಂಗ್ ಕೋಬ್ರಾ ಫೋಟೋ ಇದೆ ನೋಡಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರ ಫೋಟೋ ಕೂಡ ಹಾಕಿದ್ದಾರೆ ನೋಡಿ. ಇಲ್ಲಿ ನಿಮ್ಮ ಫೋಟೋ ಹಾಕಿದ್ದಾರೆ ನೋಡಿ. ಇಲ್ಲಿ ಎಂಟ್ರೆನ್ಸ್ ಇದೆ. ಒಳಗಡೆ ಹೋದರೆ ವಾವ್, ಆನೆ ಆಗಿರ್ಬೋದು, ಚಿಂಪಾಂಜಿ ಆಗಿರ್ಬೋದು, ಗೇಂಡಾಮೃಗ ಆಗಿರ್ಬೋದು, ಮತ್ತು ಪಾಂಡದ ಮಾಡೆಲ್ ಎಲ್ಲ ಮಾಡಿದ್ದಾರೆ. ರಿಯಲಿಸ್ಟಿಕ್ ಆಗಿದೆ ಇದಂತೂ. ಅಂದರೆ ಬೇಕಾದಷ್ಟು ಪ್ರಾಣಿಗಳಿದೆ ನೋಡಿ. ಸಿಂಹ ಆಗಿರ್ಬೋದು, ಎಲಿಫೆಂಟು, ಚೀತಾ, ಇನ್ನೂ ಬೇಕಾದಷ್ಟು ಪ್ರಾಣಿಗಳ ಒಂದು ಮಾಡೆಲ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕೊಟ್ಟು ರಿಯಲಿಸ್ಟಿಕ್ ಆಗಿ ಫೀಲ್ ಆಗೋ ಥರ ಮಾಡಿದ್ದಾರೆ. ಇದು ನೋಡಿ ವೈಟ್ ಟೈಗರ್. ಇದು ಜಿರಾಫೆ ಇದೆ, ಅನಕೊಂಡ ಇದೆ, ಹುಲಿ ಇದೆ, ಮತ್ತು ಚಿರತೆ ಇದೆ. ಅನಕೊಂಡ ಮನುಷ್ಯನ ನುಂಗೋದಕ್ಕೆ ಸೌಂಡ್ ಎಲ್ಲ ಮಾಡ್ತಾ ಇದೆ ನೋಡಿ. ಇಲ್ಲಿ ಒಳಗಡೆ ಲೈನಾಗಿ ಶಾಪ್ಗಳೆಲ್ಲ ಹಾಕಿದ್ದಾರೆ. ನಮಗೆ ಬೇಕಾಗಿದ್ದ ವಸ್ತುಗಳೆಲ್ಲ ತೊಗೋಬೋದು, ಪರ್ಚೇಸ್ ಮಾಡ್ಬೋದು. ಡ್ರೆಸ್ ಆಗಿರ್ಬೋದು, ಮತ್ತು ಬ್ಯಾಂಗಲ್ಸ್ ಆಗಿರ್ಬೋದು, ಸ್ಪೆಕ್ಸ್ ಆಗಿರ್ಬೋದು, ಇನ್ನೂ ಡಿಫ್ರೆಂಟ್ ಶಾಪ್ಗಳೆಲ್ಲ ಹಾಕಿದ್ದಾರೆ ನೋಡಿ. ಈ ಶಾಪಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಹಾಕಿದ್ದಾರೆ ನೋಡಿ. ಆ್ಯಂಡ್ ಅದರ ಪ್ರೈಸು ಕೂಡ ಹಾಕಿದ್ದಾರೆ ಇಲ್ಲಿ. ನಮ್ಮಲ್ಲಿ ಮೇಲುಕೋಟೆ ಸ್ಪೆಷಲ್ ಪುಳಿಯೋಗರೆ ಪುಡಿ ದೊರೆಯುತ್ತದೆ. ಯಾವುದು ಮೇಲುಕೋಟೆ? ಇದು ಎಲ್ಲ ಸಿಂಪಲ್. ಇಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಪಾಪಡ್ ಎಲ್ಲ ಇದೆ ನೋಡಿ. ದಿಸ್ ಪಾಲಕ್, ದಿಸ್ ಮಸಾಲ ನೋಡಿ. ಇದು ರಾಗಿ ಪಾಪಡ್ ಅಂತೆ. ಟೇಸ್ಟಾಗಿದೆ, ನೋಡೋಣ. ರಾಗಿ ಫ್ಲೇವರ್ ಹಾಗೆ ಸಿಗ್ತಾ ಇದೆ ಬಾಯಿಗೆ, ತುಂಬ ಚೆನ್ನಾಗಿದೆ. ಇದು ಗಾರ್ಲಿಕ್ ಪಾಪಡ್ ಅಂತೆ. ಆ್ಯಕ್ಚುಲಿ ರಾಗಿಗಿಂತ ಗಾರ್ಲಿಕ್ ಪಾಪಡ್ ತುಂಬ ಚೆನ್ನಾಗಿದೆ. ಇದು ಬೀಟ್ರೂಟ್ ಪಾಪಡ್ ಅಂತೆ. ಕೇರಳ ಹಲ್ವಾ ಶಾಪ್ ಇದೆ ಇಲ್ಲಿ. ಏನಿದೆ ಪ್ರೈಸು? 1/4 kg ನೋಡಿ. 1/4 kg 150. ಸೂಪರ್ ಆಗಿದೆ ಸರ್. ಏನಿದೆ ಸರ್? ಅದು ಮಲ್ಟಿ ಮೇಕರ್ ಸರ್. ಇದು ಮಲ್ಟಿ ಮೇಕರಾ? ಮಲ್ಟಿ ರೋಟಿ ಮೇಕರ್. ಓಕೆ. ಹೋಳಿಗೆ, ಒಬ್ಬಟ್ಟು, ಚಪಾತಿ, ಪರೋಟ, ದೋಸೆ ಯಾವ್ದು ಬೇಕಾದ್ರೆ ಮಾಡ್ಬೋದು. ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಅಷ್ಟೇ ಸರ್. ವಾವ್, ಸೂಪರ್. ರೋಲಿಗೆ ಏನು ಬೇಕಾಗಿಲ್ಲ ಸರ್. ಆಯಿಲ್ ಹಾಕೋದೇನು ಆಯಿಲ್ ಏನು ಬೇಕಾಗಿಲ್ಲ ಸರ್. 40 ಸೆಕೆಂಡ್ನಲ್ಲಿ ರೋಟಿ ಆಗುತ್ತೆ ಸರ್. ಎಷ್ಟು ಸೆಕೆಂಡ್? 40 ಸೆಕೆಂಡ್ ಸರ್. 40 ಹೋಳಿಗೆ ಸೆಕೆಂಡ್ ಮಾಡ್ಬೋದು, ಒಬ್ಬಟ್ಟು ಮಾಡ್ಬೋದು, ಚಪಾತಿ ಮಾಡ್ಬೋದು, ಪರೋಟ ಬೇಕಾದ್ರೆ ಪರೋಟ ಮಾಡ್ಬೋದು, ಹಪ್ಪಳ ಬೇಕಾದ್ರೆ ಹಪ್ಪಳ, ಬದನೆಕಾಯಿ ಸುಡೋದು, ಬೆಂಡೆಕಾಯಿ ಸಬ್ಜಿ ಥರ ಮಾಡೋದು, ಯಾವ್ದು ಬೇಕಾದ್ರೆ ಮಾಡ್ಬೋದು. ಹಪ್ಪಳ ಬೇಕಾದ್ರೆ ಮಾಡೋದು, ದೋಸೆ ಮಾಡ್ಬೋದು, ಹಪ್ಪಳ ಮಾಡ್ಬೋದು, ಬ್ರೆಡ್ ಸ್ಯಾಂಡ್ವಿಚ್, ಬ್ರೆಡ್ ಟೋಸ್ಟ್. ನಾನ್ ವೆಜ್ ಅವರಂದ್ರೆ ಫಿಶ್ ಫ್ರೈ, ಎಗ್ ಫ್ರೈನು ಮಾಡ್ಬೋದು. ಓಕೆ. ವಿತೌಟ್ ಆಯಿಲೇ ಮಾಡ್ಬೋದು ಸರ್. ನೋಡಿರಿ ಸರ್, 2 ಕಡೆ ಬೆಂದಿದೆ. 2 ಕಡೆ ಬೆಂದ ತಕ್ಷಣ ಉಲ್ಟಾ ಮಾಡ್ಬೇಕು ಸರ್. ಉಲ್ಟಾ ಮಾಡಿಬಿಟ್ರೆ ನೋಡಿರಿ ಬಬಲ್ಸ್ ಬರುತ್ತಲ್ಲ ಸರ್, ಡಾಟ್ಸ್ ಬರುತ್ತೆ. ಆಯಿಲ್ ಬೇಕಂದ್ರೆ ಹಾಕೋಬೋದು ಸರ್. ನಾವು ವಿತೌಟ್ ಆಯಿಲ್ ತೋರಿಸ್ತೀವಿ. ವಿತ್ ಆಯಿಲ್ ಬೇಕಾದ್ರೆ ವಿತೌಟ್ ಆಯಿಲ್ ಮಾಡ್ಬೋದು. ನಿಮಗೆ ವಿತ್ ಆಯಿಲ್, ವಿತೌಟ್ ಆಯಿಲ್ ಹೆಂಗೆ ಬೇಕಾದ್ರೆ ಮಾಡ್ಬೋದು. ನಾರ್ಮಲ್ ಪಾಪಡ್ ಸರ್. ಇದು ಓನ್ಲಿ 2 ಮಿನಿಟ್ಸ್ನಲ್ಲಿ 2 ಸೆಕೆಂಡ್ಸ್ ಸರ್. 2 ಸೆಕೆಂಡ್ಸ್ನಲ್ಲಿ ಹಪ್ಪಳ ಹಾಕ್ಬಿಡುತ್ತೆ.
ನೋಡಿ ಇದು ನಾರ್ಮಲ್ ಪಾಪಡ್ ಇದು, ಇದನ್ನು ಕೂಡ ಟ್ರೈ ಮಾಡ್ಬೋದಂತೆ. ನೋಡಿರಿ ನೋಡೋಣ. ಸರ್, ಈಗ ರೆಡಿ ಆಗಿದೆ. ಲೈಟಾಗಿ ಕ್ರಾಸ್ ಮಾಡಿದ್ರೆ ಸಾಕು ಸರ್. ನೋಡಿರಿ ಸರ್ ಹೆಂಗೆ ಬರುತ್ತೆ ನೋಡಿ. ಪೂರಿ ಥರ ಇರುತ್ತೆ ಸರ್, ವಿತೌಟ್ ಆಯಿಲ್ ಸರ್. 1 ಡ್ರಾಪ್ನ ಆಯಿಲ್ ಇಲ್ಲ ಸರ್. 8 ಅವರ್ ಸಾಫ್ಟ್ನೆಸ್ ಇರುತ್ತೆ ಸರ್. ಸಾಫ್ಟಾಗಿರುತ್ತೆ, 8 ಅವರ್ ಸಾಫ್ಟ್ನೆಸ್. ಮುಟ್ಟಿ ನೋಡಿರಿ ಸರ್ ಎಷ್ಟು ಸಾಫ್ಟ್ ಆಗಿದೆ ನೋಡ್ರಿ, ಫ್ರೆಶ್ ಆಗಿದೆ. ಹಪ್ಪಳ ಬೇಕಾದ್ರೆ ಹಪ್ಪಳನೂ ಮಾಡ್ಬೋದು. 2 ಡ್ರಾಪ್ಸ್ ಆಯಿಲ್ ಹಾಕ್ಬಿಡ್ತೀವಿ. ಹಪ್ಪಳ ಹಂಗೆ ಪ್ರೆಸ್ ಮಾಡಿದ್ರೆ ಸಾಕು ಸರ್. ಎಗ್ ಫ್ರೈ, ಆಮ್ಲೆಟು, ದೋಸೆ, ಹೋಳಿಗೆ, ಒಬ್ಬಟ್ಟು ಯಾವ್ದು ಬೇಕಾದ್ರೂ ಮಾಡ್ಬೋದು ವಿತಿನ್ ಸೆಕೆಂಡು. ನಾನ್ ವೆಜ್ ಅಂದರೆ ಫಿಶ್ ಫ್ರೈ ಮಾಡ್ಬೋದು, ಎಗ್ ಆಮ್ಲೆಟ್ ಮಾಡ್ಬೋದು, ಎಗ್ ಪರೋಟ ಮಾಡ್ಬೋದು. ಈಗ ಸ್ಟಫ್ಡ್ ಐಟಮ್ಸ್ ಯಾವ್ದು ಬೇಕಾದ್ರೂ ಮಾಡ್ಬೋದು. ಹಪ್ಪಳ ರೆಡಿ ಆಯಿತು. ತಣ್ಣಗಾದ್ಮೇಲೆ ಈ ಥರ ಕ್ರಿಸ್ಪಿನೆಸ್ ಬರುತ್ತೆ. ಫುಲ್ ಆಗುತ್ತೆ. ತಣ್ಣಗಾದ್ಮೇಲೆ ಕ್ರಿಸ್ಪಿನೆಸ್ ಬರುತ್ತೆ. ನಾರ್ಮಲ್ ಪಾಪಡ್ ಇದು ಕೂಡ ಅದೇ ಮಿಷಿನಲ್ಲಿ ಮಾಡಿರೋದು. ಅಲ್ಟಿಮೇಟೆಡ್ ವಿತಿನ್ ಸೆಕೆಂಡ್ಸ್. ಹೋಳಿಗೆ ಏನು ಬೇಕಾಗಿಲ್ಲ, ಒಬ್ಬಟ್ಟು, ಕಾಯಿ ಒಬ್ಬಟ್ಟು. ನಾರ್ಮಲ್ ಎಣ್ಣೆಲಿ ಪಾಪಡ್ನ ಫ್ರೈ ಮಾಡಿದ್ರೆ ಯಾವ ಥರ ಇರುತ್ತೋ ಅದೇ ಥರ ಇದೆ ಟೇಸ್ಟ್. ಸೆಕೆಂಡ್ಸ್ ಅಷ್ಟೇ. ಇಲ್ಲಿ ಬಾಡಿ ಮಸಾಜ್ ಮತ್ತು ಫುಟ್ ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ ಶಾಪು ಕೂಡ ಇದೆ ನೋಡಿ. ಸೊ ನಿಮ್ಗೆ ಯಾರಿಗಾದ್ರೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬಂದು ಬಾಡಿ ಮಸಾಜ್ ಆಗಿರ್ಬೋದು ಅಥವಾ ಫಿಶ್ ಫುಡ್ ಸ್ಪಾ ಮಾಡ್ಕೋಬೋದು. ಎಷ್ಟು ಸರ್? 650 6 प्लेट. ಜಸ್ಟ್ ಶೂಟ್ ಮಾಡೋದು ಅಷ್ಟೇನಾ? क्या ಗಿಫ್ಟ್ ಏನಿಲ್ಲ? गिफ्ट नहीं है सर. ಇಲ್ಲೊಂದು ಗೇಮ್ ಇದೆ ನೋಡಿ. ಎಷ್ಟು ಪ್ರೈಸು? 50 रुपीज़. गारंटी ना. ಗಿಫ್ಟ್ नंबर आएगा ना वो नंबर देना. ನೋಡಿ 6 ಬಾಲ್ ಕೊಡ್ತಾರೆ. 6 ಬಾಲ್ನ ಆ ನಂಬರ್ಗಳಲ್ಲಿ ಹಾಕಿದ್ರೆ ಟೋಟಲ್ ನಂಬರ್ ಎಷ್ಟು ಬರುತ್ತೋ ಆ ಗಿಫ್ಟ್ಗಳು ಕೊಡ್ತಾರೆ. ना गारंटी. ನನ್ನ ಅದೃಷ್ಟ ನಾನು ಪರೀಕ್ಷೆ ಮಾಡ್ತೀನಿ ಇವಾಗ. ನಂಬರ್ 2 ಆಯಿತು, 6 8 ಆಯಿತು, 4 12 ಆಯಿತು, 14 ಆಯಿತು, 14 20 ಆಯಿತು, 26 ಆಯಿತು. 26 ಯಾವುದು ಇಲ್ವಾ? 26 ಯಾವ ಗಿಫ್ಟ್ ಸಿಕ್ಕಿದೆ ನೋಡ್ರಿ, ಮೈ ಉಜ್ಕೊಳ್ಳೋದಕ್ಕೆ, ಸ್ನಾನ ಮಾಡೋಕ್ಕೆ, ಮೈ ಉಜ್ಕೊಳ್ಳೋದಕ್ಕೆ ಅಂತ ಒಂದು ಬ್ರಷ್ ಕೊಟ್ಟಿದ್ದಾರೆ ನೋಡಿ, ಇದು ಸಿಕ್ಕಿದೆ. ನಾಟ್ ಬ್ಯಾಡ್, ಅಟ್ಲೀಸ್ಟ್ ಯಾವುದೋ ಒಂದು ವಿನ್ ಆಗಿದ್ದೀನಲ್ಲ ಅಷ್ಟೇ ಸಾಕು. ಸೊ ಈ ಶಾಪಲ್ಲಿ ಮಸಾಲ ಪಾಪಡ ಆಗಿರ್ಬೋದು, ಕ್ಯಾಪ್ಸಿಕಮ್ ಬಜ್ಜಿ ಆಗಿರ್ಬೋದು, ನಾರ್ಮಲ್ ಮೆಣಸಿನ್ಕಾಯಿ ಬಜ್ಜಿ ಆಗಿರ್ಬೋದು, ಇನ್ನೂ ಬೇಕಾದಷ್ಟು ಬಜ್ಜಿಗಳೆಲ್ಲ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ಚಾಟ್ ಶಾಪ್ ಕೂಡ ಇದೆ. ಇಲ್ಲಿ ಬೇಕಾದಷ್ಟು ಶಾಪ್ಗಳಿದೆ, ತಿನ್ನೋದಕ್ಕೇನು ಬರ ಇರಲ್ಲ, ಅಷ್ಟೊಂದು ಶಾಪ್ಗಳಿದೆ. ಅಷ್ಟೆಲ್ಲ ಬೇಕಾದಷ್ಟು ಫನ್ ಗೇಮ್ಸ್ ಕೂಡ ಇದೆ, ಯಾವುದಾದ್ರೂ ಟ್ರೈ ಮಾಡ್ಬೋದು. ನೋಡಿ ಇಲ್ಲಿ ಜೈಂಟ್ ವೀಲ್ ಕೂಡ ಇದೆ. ನನಗೆ ಜೈಂಟ್ ವೀಲ್ ಟ್ರೈ ಮಾಡಬೇಕು ಅನಿಸ್ತದೆ. ಬನ್ನಿ ಜೈಂಟ್ ವೀಲ್ ಟ್ರೈ ಮಾಡ್ಕೊಂಬರೋಣ. ಸೊ ನಾನು ಜೈಂಟ್ ವೀಲ್ ಆಡೋದಕ್ಕೆ 100 ರೂಪೀಸ್ ಕೊಟ್ಟು ಟಿಕೆಟ್ ಕೂಡ ತೊಗೊಂಡಿದ್ದೀನಿ. ಟಾಪಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಟಾಪಿಂದ ವ್ಯೂ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಇಡೀ ಬೆಂಗಳೂರೇ ಕಾಣಿಸ್ತಾ ಇದೆ. ಸೊ 100 ರೂಪೀಸ್ ಕೊಟ್ಟರೆ ಒಂದು 4 ನಿಮಿಷಗಳ ಕಾಲ ಜೈಂಟ್ ವೀಲ್ ಆಟ ಆಡ್ಬೋದು. ಏನಿಲ್ಲ ಅಂದರೂ ಒಂದು 10 ರಿಂದ 15 ರೌಂಡ್ ಓಡಿಸ್ತಾರೆ. ಚೆನ್ನಾಗಿತ್ತು. ಇಲ್ಲಿ ಜೋಳ ಇದೆ ನೋಡಿ, ಪ್ಲೇನ್ ಇದೆ, ಪೆಪ್ಪರ್ ಇದೆ, ಮಸಾಲ ಇದೆ.
ಚಾಟ್ ಮಸಾಲಾನ ಇದು? ಹಾಂ ಚಿಲ್ಲಿ ಪೌಡರ್ ಹಾಂ ಹಾಕಿ. ಖಾರ ಮೀಡಿಯಮ್. ಇದೇನಿದು? ಪೆಪ್ಪರ್ ಪೆಪ್ಪರ್ ಹಾಂ ಸರಿ ಹಾಂ ಸ್ವಲ್ಪ. ಬಿಸಿ ಬಿಸಿಯಾದ ಕಾರ್ನ್ ಚಾಟ್ಸ್ ಮಸಾಲ. ಗುಡ್ ಗುಡ್ ಸೂಪರ್. ಪೆಪ್ಪರ್ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಆ್ಯಂಡ್ ಗೀ ಆಗಿರ್ಬೋದು, ಪ್ರತಿಯೊಂದು ಐಟಮು ಕೂಡ ಹಾಕಿದ್ದಾರೆ. ಟೇಸ್ಟ್ ಚೆನ್ನಾಗಿದೆ. ನೀವು ಬಂದರೆ ಈ ಚಾಟ್ಸ್ ಮಸಾಲಾನ ಟ್ರೈ ಮಾಡ್ಬೋದು. ಸೊ ಗೈಸ್, ಇಷ್ಟೊತ್ತು ವಿಡಿಯೋ ನೋಡಿದ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಈ ದುಬೈ ಎಕ್ಸ್ಪೋ ಏಪ್ರಿಲ್ ಮತ್ತು ಮೇ ತಿಂಗಳು ಸಂಪೂರ್ಣವಾಗಿ ನಡೆಯುತ್ತೆ. ಮೊದಲೇ ಹೇಳ್ದಂಗೆ ಪ್ರತಿದಿನ ಸಂಜೆ 4ರಿಂದ ರಾತ್ರಿ 9 ಗಂಟೆವರೆಗೂ ನಡೆಯುತ್ತೆ. ಟಿಕೆಟ್ ಪ್ರೈಸು 100 ರೂಪಾಯಿ ಇರುತ್ತೆ. ನೀವು ಕೂಡ ಬಂದು ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು. ಟೇಕ್ ಕೇರ್. ವಂದನೆಗಳು.